ಓಕೆ ಡನ್. ನೋಡ್ರಿ, ತ್ರಿಕೋನಮಿತಿ ಒಳಗ ನಾವು ಕೊನೆಯದಾಗಿ ಒಂದು ಲೆಕ್ಕ ಇತ್ತು, ಏನು 11ನೇ ಲೆಕ್ಕ. ಈ ಕೆಳಗಿನ ಹೇಳಿಕೆಗಳು ಸರಿಯೋ ತಪ್ಪೆ ಅಥವಾ ಅಂತ ತಿಳಿಸಿ, ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಐತಿ. ಏನೈತ್ರಿ ಅದ್ರಾಗ 11ನೇ ಲೆಕ್ಕದಾಗ? ಒಂದನೇದ್ದು ಟ್ಯಾನ್ ಎ ಯ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಏನಿರುತ್ತೆ ಅಂತ ಹೇಳ್ತಾರ ಅವರು, ಕಡಿಮೆಯಾಗಿರುತ್ತದೆ ಅಂತ ಅವರು ಹೇಳಿದಾರ. ಈ ಹೇಳಿಕೆ ಸರಿನೋ ತಪ್ಪು ಅನ್ನೋದನ್ನ ನಾವು ನೋಡೋಣ. ಏನೈತಿ, ನಿಮಗೇನು ಗೊತ್ತೈತಿಪ್ಪ ಅಂತಂದ್ರೆ, ಏನು ಒಂದು ಲಂಬಕೋನ ತ್ರಿಭುಜ ಇರುತ್ತೆ, ಹೌದಾ? ಇದು ಏನು ಎ ಬಿ ಸಿ, ಇದು ವಿಕರ್ಣ, ಹೌದಾ? ವಿಕರ್ಣ ಟ್ಯಾನ್ ಎ ಅಂದ್ರೆ ಇದನ್ನ ತಗೊಂಡಿವಿ ಅಂತ ತಿಳ್ಕೊರಿ. ಇದೇನಾಗುತ್ತೆ ಅಭಿಮುಖ ಬಾಹು, ಈಚೆ ಕಡೆದು ಏನಾಗತ್ರಿ ಪಾರ್ಶ್ವಬಾಹು. ಸುಮ್ಮ ಒಂದು ಯಾವ್ದಾರ ಒಂದು ಅಳತೆ ತಗೊಂಡಿನಿ. ಇದರಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು? ವಿಕರ್ಣ, ಹೌದಾ? ನಾವು ಒಂದು ಅಳತೆ ತಗೊಂಡು ಚೆಕ್ ಮಾಡೋಣ. ಈ ತ್ರಿಭುಜ ಎ ಬಿ ಸಿ ಅಲ್ಲಿ ಏನಾಯ್ತು, ಕೋನ ಬಿ ಕೋಟೆ ಎಷ್ಟಾಯ್ತು? 90 ಡಿಗ್ರಿ ಆಯ್ತು. ನಾ ಅಳತೆ ತಗೊಂಡದು ಹಂಗ ನಾವ ಏನಪ್ಪಾ, ಎ ಬಿ ಕೋಟೆ ಎಷ್ಟಾಗಿರ್ಲಿ ಅಂತೀನಿ 3 ಸೆಂಟಿಮೀಟರ್, ಬಿ ಸಿ ಕೋಟೆ ಎಷ್ಟು 4 ಸೆಂಟಿಮೀಟರ್, ಎ ಸಿ ಕೋಟೆ ಎಷ್ಟಪ್ಪ 5 ಸೆಂಟಿಮೀಟರ್. ಇದರಲ್ಲಿ ಅವ್ರು ಕೊಟ್ಟಿಲ್ಲ, ಇದನ್ನ ನಾ ಅನ್ಕೊಂಡಿನಿ. ಏನಾಯ್ತು, ಎ ಬಿ ಅಂದ್ರೆ ಇದು ಎಷ್ಟೈತಿ 3, ಬಿ ಸಿ ಅಂದ್ರೆ ಎಷ್ಟೈತಮ್ಮ 4, ಇದು ವಿಕರ್ಣ ಎಷ್ಟೈತಿ 5, ಹೌದಾ? ಟ್ಯಾನ್ ಎ ಯ ಬೆಲೆ ಅಂತ ಹೇಳಿದಾರ ಅವರು. ನೋಡ್ರಿ ಇಲ್ಲಿ ಟ್ಯಾನ್ ಎ ಅಂದ್ರ ಫಾರ್ಮುಲಾ ಏನೈತಿ ನೋಡ್ರಿ, ಯಾರಾದ್ರೂ ಒಬ್ರು ಹೇಳ್ತ್ರಿ ಟ್ಯಾನ್ ಎ ದ ಫಾರ್ಮುಲಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು, ಕರೆಕ್ಟ್ ಅಪ್ಪಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ವೆರಿ ಗುಡ್. ನಿಮ್ಗೆ ಗೊತ್ತಾಗ್ಲಿಕ್ಕಂತ ಸ್ವಲ್ಪ ಚಾರ್ಟ್ಗಳನ್ನ ಪ್ರಾಕ್ಟೀಸ್ ಆಗುತ್ತನ ಮುಂಭಾಗದಲ್ಲಿ ಇಟ್ಕೋರಿ. ಅಭಿಮುಖ ಅಂದ್ರೆ ಟ್ಯಾನ್ ಎ ಅಂತಂದ್ರೆ ಎಷ್ಟಾಗುತ್ತೆ? ಅಭಿಮುಖ ಅಂತಂದ್ರೆ ಎಷ್ಟ್ರಿ 4 ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ 3. 4/3 ಅಂದ್ರೆ ಏನು? 4/3 ಅಂತಂದ್ರೆ ಏನು? ಟ್ಯಾನ್ ಎ ಯ ಬೆಲೆಯು ಅವ್ರೇನ್ ಹೇಳ್ಯಾರ, ಒಂದಕ್ಕೆ ಯಾವಾಗಲೂ ಅಂತ ಹೇಳಿದಾರ ನೋಡೋರು. ಈ ವರ್ಡ್ ಅನ್ಬಾರ್ದಾಗಿತ್ತು ಅವರು, ಹೌದಾ? ಟ್ಯಾನ್ ಎ ಯ ಬೆಲೆಗಳು 4/3 ಅಂತಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಈಗ? 4/3 ಅಂತಂದ್ರೆ ನೋಡ್ರಿ, 4/3 ಅಂದ್ರೆ 4ನ್ನ 3ರಿಂದ ಭಾಗಿಸ್ರಿ ಅಂದಂಗ. 3 3 9, ಸಾರಿ 3 1 3 1 ಎಷ್ಟು ಉಳಿತು? 4ರಾಗ 1 ಹೋತು, 3 1 3, ಹೌದಾ? 3 1 3 ಎಷ್ಟು ಉಳಿತು? 1 ಆಯ್ತು. ಪಾಯಿಂಟ್ ಕೊಟ್ರಿ, ಮತ್ತೊಂದು ಪೂಜೆ ತಗೊಂಡ್ರಿ, 10 ಆಯ್ತು. 3 3 9. ಹಾಗಾದ್ರೆ ಇದ್ರ ಬೆಲೆ ಎಷ್ಟಾಯ್ತು ಅಂತಂದ್ರೆ 1.333 ಬರುತ್ತೆ. ಸೊ ಇದ್ರ ಬೆಲೆ ಏನಾಯ್ತು? 1.33 ಅಂತಂದ್ರೆ ಒಂದಕ್ಕಿಂತ ಏನಾಯ್ತು? ದೊಡ್ಡದಾಯ್ತು. ಒಂದಕ್ಕಿಂತ ಕಡಿಮೆ ಅಂತಂದ್ರೆ ಏನು ಬರ್ಬೇಕ್ರಿ? 0.9, 0.8, ಹೌದಾ? ಈ ತರ ಬರ್ಬೇಕು. ಈ ತರ ಏನು ಬರ್ಲಿಲ್ಲ. ಅವ್ರೇನ್ ಹೇಳ್ಯಾರ ನೋಡ್ರಿ, ಅವರು ಕೆಲವೊಂದು ಸಂದರ್ಭದಲ್ಲಿ ಆಗ್ಬೋದು, ಅದ 3/4 ಆಗಿತ್ತಂದ್ರೆ ಆಗ್ತಿತ್ತು. ಆದ್ರೆ ಅವ್ರೇನಂತ ಹೇಳ್ಯಾರ, ಯಾವಾಗಲೂ ಅಂತ ಹೇಳ್ಯಾರ. ಯಾವಾಗಲೂ ಇರಕ ಚಾನ್ಸ್ ಇಲ್ಲ. ಆ ಒಂದು ಉದ್ದೇಶಕ್ಕೆ ಇದು ಏನೈತಿ ಅಂತಂದ್ರ 1/3 ಅನ್ನೋದು ಏನೈತಿ ಈಸ್ ಗ್ರೇಟರ್ ದ್ಯಾನ್ 1, ಹೌದಾ? ಆದ್ದರಿಂದ ಈ ಹೇಳಿಕೆಯು ಏನಾಗುತ್ತೆ ನಮ್ಗ? ತಪ್ಪು. ಈ ಹೇಳಿಕೆ ಏನಾಗತ್ರಿ? ತಪ್ಪು. ಸೊ 9th ಕೂಡ ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡೀನಿ, ಪುಸ್ತಕ ಇಲ್ಲ ಅನ್ನಬಾರ್ದು ಅನ್ನೋ ಸಂಕಟಕ್ಕೆ ಏನ್ ಮಾಡೈತಿ, ನಿಮ್ಗ ಪುಸ್ತಕವನ್ನ ಬಿಟ್ಟಿನಿ. ಭಾಗ 1 ಭಾಗ 2 ಅವುಗಳನ್ನ ನೋಡ್ಕೋರಿ, ಆಯ್ತಾ? ಇದೊಂದು ಸ್ಕ್ರೀನ್ಶಾಟ್ ತಗೋರಿ. ನೆಕ್ಸ್ಟ್ ಲೆಕ್ಕಕ್ಕೆ ನಾನು ಬರ್ಕೊಂತಿದ್ರೆ ಬರ್ಕೊಂಡು ಫಾಸ್ಟ್ ಬರ್ಕೊಂತಿರ್ಬೇಕು, ಅಥವಾ ಪಟ್ನ ಸ್ಕ್ರೀನ್ಶಾಟ್ ತಗೋರಿ, ಆಮೇಲೆ ಅದನ್ನ ಬರ್ಕೊಂಡಿರಂತ. ಓಕೆನಾ? ನೆಕ್ಸ್ಟ್ 2ನೇ ಲೆಕ್ಕಕ್ಕೆ ಹೋಗ್ತೀನ್ರಿ. ಅದ್ರೊಳಗ 2ನೇದೇನ್ ಕೊಟ್ಟಾನ ಅಪ್ಪಿ? ಮಾತಾಡ್ಬೇಡ್ರಿ, ಮಾತಾಡೋರ್ನ ಹೊರಗಾಗ್ತೇನೆ ನಾನು.
ಮ್ಯೂಟ್ ಮಾಡಿ ದಯಮಾಡಿ. ಕೋನ ಮನೆಯಲ್ಲಿ ಯಾರಾದ್ರೂ ಮಾತಾಡ್ತಿದ್ರ ನೀವು ರೆಡ್ಮಿ 8 ಹೊರಗಾಗ್ತೇನೆ ರೆಡ್ಮಿ 8 ಹೌದಾ. ಕೋನ ಎ ಓಕೆ, ನಾನು ಮ್ಯೂಟ್ ಮಾಡಿಬಿಡ್ತೀನಿ. ಏನು ಕೋನ ಎದ ಯಾವುದಾದರೂ ಒಂದು ಬೆಲೆ ಅಂತ ಹೇಳ್ಯಾರ. ಯಾವುದಾದರೂ ಒಂದು ಬೆಲೆಗೆ ಸೆಟ್ ಎ ಇಸ್ ಈಕ್ವಲ್ ಟು ಸೆಟ್ ಎ ಇಸ್ ಈಕ್ವಲ್ ಟು 12/5 ಆಗಿದೆ. ಹೌದಾ. ಯಾವ್ದಾದ್ರು ಒಂದು ಬೆಲೆ ಅಂತ ಹೇಳಿದಾರಲ್ಲ, ಚೆಕ್ ಮಾಡೋಣ. ಏನು ಒಂದು ಲಂಬಕೋನ ತ್ರಿಭುಜ ಹಾಕೋರಿ, ಎ ಬಿ ಸಿ. ಓಕೆ, ವಿಕರ್ಣ. ಹೌದಾ. ನೋಡ, ಸೆಕೆ ಅಂತಂದ್ರೆ ಏನೈತೆ ನೋಡ್ರಿ. ಸೆಕೆ ಇಸ್ ಈಕ್ವಲ್ ಟು 12/5 ಐತೆ. ಸೆಕದ ಫಾರ್ಮುಲಾ ಏನೈತಿ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹೌದಾ. ಎ ಇಲ್ಲಿರೋದ್ರಿಂದ ಸೆಕೆ ಇಲ್ಲಿರೋದ್ರಿಂದ ಇದೇನಾಗುತ್ತೆ? ವಿಕರ್ಣ. ಬಿ ಸಿ ಅಭಿಮುಖ, ಇದು ಪಾರ್ಶ್ವಬಾಹು. ವಿಕರ್ಣ ಎಷ್ಟೈತಮ್ಮ? 12 ಐತ್ರಿ. ಪಾರ್ಶ್ವಬಾಹು ಎಷ್ಟೈತ್ರಿ? 5 ಐತಿ. ಸೊ ನಾವು ಬಿ ಸಿ ಒಂದಿಲ್ಲಲ್ಲ, ಹೌದಾ. ಬಿ ಸಿ ಒಂದು ನಾವು ಕಂಡು ಹಿಡ್ಕೊಂಡವನು. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ಎ ಸಿ ಎಷ್ಟೈತ್ರಿ? 12 ಬರ್ಕೋರಿ. ಎ ಸಿ 12, ಎ ಬಿ 5. ಸೊ ಬಿ ಸಿ ಫೈಂಡ್ ಔಟ್ ಮಾಡ್ಬೇಕಲ್ಲ. ಹಾಗಾದ್ರೆ ಬಿ ಸಿ ಕಂಡು ಹಿಡ್ಕೊಂಡ್ರೆ ನೀವೇನ್ ಮಾಡ್ಬೇಕು? ಈಗ ಆಲ್ರೆಡಿ ಕಲ್ತಿರಿ, ಏನು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಅಂತ ಬರಿಬೇಕು. ಶಾರ್ಟ್ಕಟ್ ನಾ ಬರಿತೀನಿ. ಪೈಥಾಗೋರಸ್ನ ಪ್ರಮೇಯವನ್ನು ನಾನು ಇಲ್ಲೇ ಆದೇಶ ಮಾಡ್ತೀನಿ. ವಿಕರ್ಣದ ಮೇಲಿನ ವರ್ಗವು, ವಿಕರ್ಣ ಯಾವುದು? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಎ ಸಿ ಅಂದ್ರೆ ಎಷ್ಟೈತ್ರಿ? 12 ಸ್ಕ್ವೇರ್. ಎ ಬಿ ಅಂದ್ರೆ 5 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. 12ರ ವರ್ಗ 144 ಮೈನಸ್ 5ರ ವರ್ಗ 25. ಈಚೆ ಕಡೆ ತೊಗೊಂಬಂದ್ಬಿಡ್ತೀನಿ ಅದನ್ನ ಆಟೋಮೆಟಿಕ್ ಆಗಿ. ಪ್ಲಸ್ 25 ಇರ್ತಿಲ್ಲ, ಇದು ಈಚೆ ಕಡೆ ಬಂದ್ರೆ ಮೈನಸ್ 25. ಉಳಿಯೋದೇನು? ಬಿ ಸಿ ಸ್ಕ್ವೇರ್. ಹಾಗಾದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 144ರೊಳಗೆ 25 ಕಳೆದ್ರೆ ಎಷ್ಟು? 119 ಆಗುತ್ತೆ. ಸೊ ಬಿ ಸಿ ತಲೆ ಮೇಲೆ ಹೋಗ್ಬೇಕಂತಂದ್ರೆ, ಸ್ಕ್ವೇರ್ ಹೋಗ್ಬೇಕಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 119. ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 119 ಅನ್ನೋದು ಏನಾಗುತ್ತೆ? 1ಕ್ಕಿಂತ ದೊಡ್ಡದು. ಹೌದಾ. ಯಾಕಂತಂದ್ರೆ √4 ಎಷ್ಟು ಬಂತು? 2 ಬಂತು. ಹೌದಾ. ಹಾಗಾದ್ರೆ 119 ಅಂತಂದ್ರೆ ಅದು 1ಕ್ಕಿಂತ ದೊಡ್ಡದಲ್ಲ, ಮೈನಸ್ ಇದ್ರಷ್ಟೇ 1ಕ್ಕಿಂತ ಚಿಕ್ಕದಾಗುತ್ತೆ. ಆ ಒಂದು ಉದ್ದೇಶಕ್ಕೆ ನಾ ಏನು ಹೇಳ್ತೀನಿ ಅಂತಂದ್ರೆ, ಸ್ಕ್ವೇರ್ ರೂಟ್ ಆಫ್ 119 ಈಸ್ ಗ್ರೇಟರ್ ದ್ಯಾನ್ 1. ಮತ್ತು ಇದೊಂದೇನು ಅಂತಂದ್ರೆ, √119 ಅನ್ನೋದು ಒಂದು ವಾಸ್ತವ ಸಂಖ್ಯೆ. ಇದು ಒಂದೇನು? ವಾಸ್ತವ ಸಂಖ್ಯೆ. ಆದರೆ ಏನ್ರಿ? ಆದರೆ ಯಾವ್ದಾದ್ರು ಒಂದು ಕೋನದ ಬೆಲೆಗೆ, ಅದ ಹೇಳ್ಬಿಡುದು, ಅವ್ರು ಹೇಳಿದಾರಲ್ಲ, ಯಾವುದಾದರೊಂದು ಕೋನದ ಬೆಲೆಗೆ ಏನಾಗತ್ತಂತಂದ್ರ ಸೆಕ್ ಎ ಇಸ್ ಈಕ್ವಲ್ ಟು 12/5 ಆಗಿದೆ. ಹೌದಾ. ಆದ್ದರಿಂದ ಈ ಹೇಳಿಕೆ ಏನಾಗುತ್ತೆ? ಇಲ್ಲಿ ಬರೀತೀನಿ ನೋಡಿ, ಅಡ್ಡ ಬರೀತೀನಿ. ಈ ಹೇಳಿಕೆ ಏನಾಗುತ್ತೆ? ಸರಿ. ಎರಡನೇ ಹೇಳಿಕೆ ಏನೈತ್ರಿ? ಸರಿ. ನಾನು ಜಾಗಿರ್ಲಾದಕ್ಕೆ ಪಕ್ಕದಲ್ಲಿ ಬರ್ದೀನಿ, ನೀವು ಅದನ್ನ ಕೆಳಭಾಗದಲ್ಲಿ ಬರ್ಕೋರಿ. ಆಯ್ತಾ. ನೆಕ್ಸ್ಟ್ 3ನೇ ಲೆಕ್ಕ ನೋಡ್ರಿ. ಮೂರನೇ ಲೆಕ್ಕ ಏನಂತ ಹೇಳಿದಾರ ಅವರು? 3ನೇ ಲೆಕ್ಕವನ್ನು ಏನಂತಾರ? ಕೋನ ಎದ
ಕೊಸೆಂಕೆಂಟ್ ಕೊಸೆಂಕೆಂಟ್ ಕೊಸೆಕೆಂಟ್ ಎ ಕೊಸೆಕೆಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿದೆ ಅಂತ. ಏನು ಶಾರ್ಟ್ಕಟ್ ಆಗಿ ಬರೀತಾರಂತವ್ರು ಹಂಗ ಸಂಕ್ಷೇಪಿಸಿದೆ. ಮುಂದೆ ಇನ್ನೊಂದು ಏನ್ ಹೇಳ್ತಾರಂತಂದ್ರೆ ಇಲ್ಲ ಅವ್ರಿಷ್ಟೇ ಹೇಳ್ಯಾರ ಕೊಸೆಂಕೆಂಟ್ ಎ ಅನ್ನ ಕಾಸ್ ಎ ಅಂತ ಬರೀತಾರಂತ ಹೇಳ್ಯಾರ. ಅಂದ್ರೆ ಇದು ಹೇಳಿಕೆ ತಪ್ಪು. ಯಾಕ ಅಂತಂದ್ರೆ ಕಾಸ್ ಇದ್ರದ್ದು ಏನಂತಂದ್ರೆ ಶಾರ್ಟ್ಕಟ್ ಇದಕ್ಕೆ ಇದು ಕೊಸೆಕ್ ಇದನ್ನು ಕೊಸೆಂಕೆಟ್ ಅನ್ನು ಹೆಂಗ್ ಬರಿತೀವಿ ನಾವು ಈಗ ಒಂದು ಹಾರಿಸಿಲ್ಲ ಇಲ್ಲ ಈಗ ನೋಡ್ರಿ ಕಾಸಿ ಅಂತ ಯಾವ್ದನ್ನು ಬರಿತೀವಿ ಅಂತಂದ್ರೆ ಕೋಸೈನ್ ಎ ಅನ್ನು ನಾವೇನಂತ ಬರಿತೀವಿ ಕಾಸ್ ಎ ಎಂದು ಸಂಕ್ಷೇಪಿಸಿ ಬರೆಯುತ್ತೇವೆ. ಅಂದ್ರೆ ಅವ ಏನ್ ಕೊಟ್ಟ ನೋಡ್ರಿ ಕೊಸೆಂಕೆಂಟ್ ಅಂತ ಕೊಟ್ಟಾರ. ಅಂದ್ರೆ ಕೊಸೆಕೆಂಟ್ ಅಂದ್ರೆ ಇದ್ರ ಶಾರ್ಟ್ಕಟ್ ಏನ್ ಬರಿತೀವಿ ನಾವು ಕೊಸೆಕ್ ಅಂತ ಕರಿತೀವಿ. ಅದಕ್ಕೆ ಇದ್ರ ಶಾರ್ಟ್ಕಟ್ ಏನಂತ ಕರಿತೀವಿ ನಾವು ನಮೀಗ ಕೊಸೆಕ್ ಎ ಅಂತ ಕರಿತೀವಿ. ಬಟ್ ಇದು ಕಾಸ್ ಅಂದ್ರೆ ಎದ್ರದ್ದು ಕೋಸೈನ್ ಅದ್ದು. ಅದಕ್ಕೆ ಕೋಸೈನ್ ಅನ್ನ ನಾವೇನಂತ ಕರಿತೀವಿ ಕಾಸ್ ಎ ಅಂತ ಬರ್ತೀವಿ. ಇದ್ರದ್ದು ಏನ್ ಕೊಡಬೇಕಾಗಿತ್ತವ ಅಂತಂದ್ರೆ ಕೊಸೆಕ್ ಎ ಅಂತ ಕೊಟ್ಟಿದ್ರೆ ಅದು ಕರೆಕ್ಟು. ಆದ್ದರಿಂದ ಏನ್ರಿ ಈ ಹೇಳಿಕೆ ತಪ್ಪು. ನೆಕ್ಸ್ಟ್ 4ನೇದಕ್ಕೆ ಬರ್ರಿ. ಇಲ್ಲೇನ್ ಕೊಟ್ಟಾರ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಅಂತ ಹೇಳ್ತಾರ. ಅವ್ರೇನ್ ಹೇಳ್ತಾರ ಗುಣಲಬ್ಧ ಅಂತ ಹೇಳ್ತಾರ ಅವ್ರು. ಅಂದ್ರೆ ಅವ್ರು ಇಲ್ಲಿ ಬರೀತಿ ನೋಡ್ರಿ ಕಾಟ್ ಅಂದ್ರೆ ಇವೆರಡರ ನಡಬರ್ಕೆ ಏನೈತಿ ಇಂಟು ಐತಿ ಅಂತ ಹೇಳ್ತಾರ ಅವ್ರು. ಸೊ ಇದು ಟ್ರಿಗ್ನಾಮಿಟ್ರಿ ಒಳಗೆ ಆ ರೀತಿ ಬರಂಗಿಲ್ಲ. ಏನು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಂದ್ರೆ ಕಾಟ್ ಎ ಇದು ಅಂದ್ರೆ ಇವ್ರು ಹೇಳಿದ್ದಕ್ಕಂಥದ್ದು ಹೇಳಿಕೆ ತಪ್ಪಾಗತ್ರಿ. ಕಾಟ್ ಇದು ಏನು ಕೋನ್ ಎ ಇಲ್ಲದೆ ಕೋನ್ ಎ ಇರ್ಲಿಕ್ಕಂತಂದ್ರೆ ನಮ್ಗ ಯಾವುದೇ ರೀತಿಯ ಅರ್ಥವನ್ನ ಅದು ನೀಡುವುದಿಲ್ಲ. ಯಾವುದೇ ರೀತಿ ಏನು ಇಡಂಗಿಲ್ರಿ ಅರ್ಥವನ್ನ ನೀಡುವುದಿಲ್ಲ. ಯಾವುದೇ ರೀತಿಯ ಅರ್ಥವನ್ನ ಅದು ಅಲ್ಲಿ ಎ ಇರ್ಲಿಕ್ಕಂದ್ರೆ ಯಾವುದೇ ರೀತಿಯ ಅರ್ಥವನ್ನ ನೀಡುವುದಿಲ್ಲ. ಆ ಒಂದು ಕಾರಣಕ್ಕೆ ಈ ಹೇಳಿಕೆಯನ್ನು ತಪ್ಪು. ಈಗ ಉದಾಹರಣೆಗೆ ಅಲ್ಲಿ ಕಾಟ್ ಇರ್ಲಿಕ್ಕಂತಂದ್ರೆ ನಾವೇನ್ ಮಾಡ್ಬೇಕು ಕೋಣವನ್ನು ಎಲ್ಲಿ ಯಾವ ಬಿಂದುದ ಮ್ಯಾಗ ಇಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ. ಅಂದ್ರೆ ಫೈಂಡ್ ಔಟ್ ಮಾಡಕ್ ಆಗುದಿಲ್ಲ. ಅಭಿಮುಖ ಭಾವ ಯಾವುದು, ವಿಕರ್ಣ ಯಾವುದು, ಪಾರ್ಶ್ವ ವಿಕರ್ಣ ಹೇಳ್ಬೋದು ಬಿಡು. ಅಭಿಮುಖ ಭಾವ ಮತ್ತು ಪಾರ್ಶ್ವ ಭಾವ ಬೇಕ ಅಂತಂದ್ರೆ ನಾವೇನ್ ಹೇಳ್ಬೇಕಾಗತ್ರಿ ಅಲ್ಲೊಂದು ಎ ಅಥವಾ ಬಿ ಹಿಂಗೇನಾರ ಕೊಡ್ಬೇಕಾಗತ್ತೆ. ಅದಕ್ಕೆ ಅಲ್ಲಿ ಒಂದು ಕೋನವನ್ನ ನೀಡಲೇಬೇಕು ಅವರು. ಅದಕ್ಕೆ ಅವೆರಡೂ ನಡಬರ್ಕ ಗುಣಲಬ್ಧ ಅಲ್ಲದು. ಅಲ್ಲೇ ಅದು ಇರ್ಲಿಕ್ಕಂತಂದ್ರೆ ಏನಾಗುತ್ತ ಕೋನ ಅದು ಇದರಿಕಂದ್ರೆ ಯಾವುದೇ ರೀತಿ ಅರ್ಥ ಕೊಡುವುದಿಲ್ಲ. ಆದ್ದರಿಂದ ಇದು ಒಂದು ಹೇಳಿಕೆನ್ರಿ ತಪ್ಪು ಅಂತ ನಾವು ಹೇಳ್ತೀವಿ. ಇನ್ನ ಕೊನೆಯದಾಗಿ ಐದನೇದು ಏನ್ ಹೇಳಿದಾರ ಅವರು ತೀಟಾದ ಒಂದು ಬೆಲೆಗೆ ಸೈನ್ ತೀಟಾ = 4/3 ಆಗಿದೆ. ನೋಡ್ರಿ ಹಾಗಾದ್ರೆ ಏನ್ ನೋಡ್ರಿ ಸೈನ್ ತೀಟಾ ಅಂತಂದ್ರೆ ಅವ್ರೇನ್ ಕೊಟ್ಟಾರಮ್ಮ 4/3 ಕೊಟ್ಟದಾರ ಅವರು. ಸೈನ್ ತೀಟಾದು ಫಾರ್ಮುಲಾ ಏನೈತಿ ಅಭಿಮುಖ ಬಾಹು / ವಿಕರ್ಣ.
ಹಾಗಾದ್ರೆ ನಮ್ಗೇನ್ ಗೊತ್ತಿರ್ಬೇಕು? ಅಭಿಮುಖ ಭಾವ ಎಷ್ಟೈತಿ? ಬೆಲೆ 4 ಆಯ್ತು. ವಿಕರ್ಣ ಎಷ್ಟೈತಿ? 3. ಹಾಗಾದ್ರೆ ಲಕ್ಷ ಕೊಟ್ಟು ನೋಡ್ರಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವತ್ತೇನಾಗಿರ್ತೈತಿ? ಲಂಬ ಕೋನ ತ್ರಿಭುಜದಲ್ಲಿ ಏನಾಗಿರ್ತೈತಿ? ಯಾವಾಗಲೂ ಯಾವ ಬಾಹು ದೊಡ್ಡದಾಗಿರ್ತೈತಿ? ವಿಕರ್ಣ ಅತ್ಯಂತ ದೊಡ್ಡ ಬಾಹು. ವಿಕರ್ಣ ಏನಾಗಿರ್ತೈತಿ? ಅತ್ಯಂತ ದೊಡ್ಡ ಬಾಹು ಆಗಿರ್ತೈತಿ. ಹಾಗಾದ್ರೆ ಇಲ್ಲೇನೈತಿ ನೋಡ್ರಿ, ವಿಕರ್ಣ ಏನೈತಿ? 3 ಐತಿ, ಅಭಿಮುಖ ಭಾವನ 4 ಕೊಟ್ಟಿದಾರ. ಆ ಒಂದು ಕಾರಣಕ್ಕ ಯಾವತ್ತು ನಮ್ಗೆ ಏನಾಗಿರ್ಬೇಕಂತಂದ್ರ ವಿಕರ್ಣ ಏನಾಗಿರ್ಬೇಕು? ದೊಡ್ಡದಾಗಿರ್ಬೇಕು. ಹೌದಾ? ಆ ಒಂದು ಕಾರಣಕ್ಕೆ ಇಲ್ಲಿ ಏನಾಗೈತಿ? ಅಭಿಮುಖ ಬಾಹುಗಿನ್ ಇದು ಯಾವುದು? ವಿಕರ್ಣ ಏನೈತಿ? ಅಭಿಮುಖ ಬಾಹುಗಿಂತ ಏನಾಗೈತಿ? ಚಿಕ್ಕದಾಗೈತಿ. ಆದ್ದರಿಂದ ಇದೇನಿಲ್ಲ, ಈ ಹೇಳಿಕೆ ಏನಾಗುತ್ತ? ತಪ್ಪು. ವಿಕರ್ಣ ಏನಾಗಿರ್ಬೇಕು? ದೊಡ್ಡದಾಗಿರ್ಬೇಕು ಯಾವುದಕ್ಕಿಂತ. ಹೌದಾ? ಓಕೆ, ಎಲ್ಲಕ್ಕಿಂತ ವಿಕರ್ಣ ದೊಡ್ಡದಿರ್ಬೇಕು. ಅಂದ್ರೆ ಅಭಿಮುಖ ಭಾವಕ್ಕಿಂತ ದೊಡ್ಡದಿದ್ರಷ್ಟ ಬರ್ತಿತ್ತಲ್ಲಿ. ಆದ್ರಿಂದ ಈ ಹೇಳಿಕೆ ಏನಾಗುತ್ತ? ತಪ್ಪು. ಸೊ ಇಲ್ಲಿಗೆ ಏನಾಯ್ತಪ್ಪ ಅಂತಂದ್ರ ನಿಮ್ಗೆ ಅಧ್ಯಾಯ 11.2 ಅಲ್ರಿ, 11.2 ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳು ಕೂಡ ಮುಗೀತು. ಏನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಕೇಳ್ಬೋದು ನನ್ನ. ಹೌದ್ರಿ, ಮ್ಯೂಟ್ ತೆಗಿತೀನ್ರಿ. ಏನಾದ್ರು ಡೌಟ್ಸ್ ಇತ್ತಂದ್ರೆ ನನ್ನ ಕೇಳ್ಕೊರಿ. ಓಕೆ, ಮ್ಯೂಟ್ ತೆಗ್ದಿನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಪ್ಪ. ಸರ್ ಇದು 11.1 ರೀ. 11.1 ಅಲ್ರಿ ಇದು? 1 ಸೆಕೆಂಡ್. ಹೌದಪ್ಪ, ಇದು 11.1. ಓಕೆ, 11.1 ಮುಗೀತು. ಏನಾದ್ರು ಡೌಟ್ಸ್ ಐತನ ಇದ್ರಾಗ? ಏನಿಲ್ರಿ? ಏನಿಲ್ಲಲ್ಲ? ಮುಂದಿನ ಅಭ್ಯಾಸಕ್ಕೆ ಹೋಲಿ ನಾನು. ಓಕೆ ಓಕೆ ಓಕೆ. ನೋಡ್ರಪ್ಪ, ಇನ್ನು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸ್ ಏನಂತಂದ್ರೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೆ. ಏನು? ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ನಾವು ಬರಿಬೇಕಾಗತ್ತ. ತ್ರಿಕೋನಮಿತಿಯ ಅನುಪಾತಗಳು ನಿಮ್ ಪಠ್ಯ ಪುಸ್ತಕದಲ್ಲಿ ಎಲ್ಲಿ ಕೊಟ್ಟಿದಾರ ಅಂತಂದ್ರೆ, ಎಲ್ಲರೂ ಪುಸ್ತಕ ಇದ್ದ 10th ಪುಟ ಸಂಖ್ಯೆ 60 ಒಂದು ಕೋಷ್ಟಕವನ್ನ ಕೊಟ್ಟಾರ. ಏನು ಕೋಷ್ಟಕ? 11.1, ಪುಟ ಸಂಖ್ಯೆ 60, ಕೋಷ್ಟಕ 11.1. ಅಂದ್ರೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರಿತೀವಿ. ಅಂದ್ರೆ ಇವನ್ನ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತಂದು ಒಟ್ಟ ಬೇಕಾದಷ್ಟು ಕೋನವನ್ನು ಹೇಳ್ಬೋದು. ಬಟ್ ಇಲ್ಲಿ ನೀವು ಮುಂದೆ ಈಗ ಉದಾಹರಣೆಗೆ ಈಗ ನಾನು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಯಾವಂತಂದ್ರೆ ನಿರ್ದಿಷ್ಟ ಕೋನಗಳು ಯಾವು? 0 ಡಿಗ್ರಿ, 0, ಹೌದಾ, 30, 45, 0, 35, 60 ಮತ್ತೆ 90 ಡಿಗ್ರಿ. ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರಿತೀವಿ. ಹೇಳ್ಬೋದು 78 ಡಿಗ್ರಿಗೂ ಹೇಳ್ಬೋದು. ಮುಂದೆ ನೀವು ಎಲ್ಲೇ ಒಟ್ಟ 0ದಿಂದ 360 ಡಿಗ್ರಿಗಳಿಗೂ ಕೂಡ ನಾವೇನ್ ಮಾಡ್ಬೋದು? ಅನುಪಾತಗಳನ್ನ ಹೇಳ್ಬೋದು. ಆದ್ರೆ 10ನೇ ವರ್ಗಕ್ಕೆ ನಿಮ್ಗೆ ಏನೈತೆ ಅಂದ್ರೆ ಕೇವಲ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳಿಗೆ ಮಾತ್ರ ಐತಿ. ಅವೆಲ್ಲ ನೀವು ಮುಂದೆ PUC ಇಂಜಿನಿಯರ್ ಕಲಿ ಮುಂದೆಲ್ಲ ಬರ್ತಾವಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಈ ಸದ್ಯದಕ್ಕೆ ಮುಂದಿನ ಅಭ್ಯಾಸದೊಳಗ ಸಿಗುತ್ತದ. ಹೌದಾ? 0ದಿಂದ ಎಷ್ಟು? 0 ಡಿಗ್ರಿಯಿಂದ ಎಲ್ಲಿ ತನ ಇರುತ್ತೆ? 360 ಡಿಗ್ರಿ ತನನು ಅವಕ್ಕ ಬಾಹುಗಳ ಅನುಪಾತಗಳದವು. ಹಾಗಾದ್ರ ಅವನ್ನೆಲ್ಲ ಈ ಸದ್ಯದ ಮಟ್ಟಿಗೆ ನಿಮ್ಗಿಲ್ಲ, ನಿಮ್ಮ ಸಿಲೆಬಸ್ ಸಿಕ್ಕಿಲ್ಲ. ಮುಂದಿನ ತರಗತಿಯಲ್ಲಿ ಏನ್ ಬರ್ತಾವ? ಹೆಚ್ಚಿನ ತರಗತಿಯಲ್ಲಿ ನೀವು ಆಯ್ಕೆ ಮಾಡ್ಕೊಂಡ್ರೆ ಬರ್ತೈತಿ. ಹೌದಾ? ಸದ್ಯದ ಮಟ್ಟಿಗೆ ನಮ್ಮ ಒಂದು ಅಭ್ಯಾಸಕ್ಕಾಗಿ ಇಷ್ಟು ಸಾಕು. ಈ ಚಾರ್ಟ್ ಯಾಕೆ ಹಾಕೋದು ಉದ್ದೇಶ ಏನು ಅಂತಂದ್ರೆ, ಫಸ್ಟ್ ಈ ಚಾರ್ಟ್ ಹಾಕಕ್ ಕಲಿಬೇಕು. ಏನು ದೊಡ್ಡ ಕೆಲಸ ಇಲ್ಲಿ. 2 ಹಾಕಕ್ ಕಲಿಬೇಕು. ಸೈನ್ ಒಂದು ಹಾಕಕ್ ಕಲೀರಿ, ಉಳ್ದಿದ್ದು ಹಾಕ್ಸುತ್ತದ ಹೆಂಗ ಅನ್ನೋದನ್ನ ನಾನು ನಿಮ್ಗೊಂದು
ಕ್ಲೀವ್ ಹೇಳ್ಕೊಡ್ತೀನಿ. ಸ್ವಲ್ಪ ನಿಮಗೆ ಬೇಸಿಕ್ ಗೊತ್ತಿರಬೇಕು. ಏನಪ್ಪಾ ಬೇಸಿಕ್ ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಇದ್ರ ಬೆಲೆ ಎಷ್ಟು? ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ 4. ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ 4 ಅಂದ್ರೆ ಬೇಸಿಕ್ ಯಾಕೆ ಕೇಳಕತ್ತೀನಿ ಅಂತಂದ್ರೆ ಸ್ಕ್ವೇರ್ ರೂಟ್ ಎರಡಕ್ಕೂ ಅನ್ವಯಿಸುತ್ತೆ. ಅಂದ್ರೆ ಈ ಒಂದಕ್ಕೂ ಅದು ಅನ್ವಯಿಸುತ್ತೆ, 4ಕ್ಕೂ ಅನ್ವಯಿಸುತ್ತೆ ಅಂತಂದ್ರೆ ವರ್ಗಮೂಲ ಹೇಳಬೇಕು. ಅಂದ್ರೆ ಈಗ ನೋಡ್ರಿ ಇದು ಹಿಂಗ್ ಬರ್ತದೆ. ಹೇ ಇಲ್ಲಪ್ಪ, 1 ಬೈ ಎಷ್ಟು? 1/2 ಸರ್. ಎಸ್, ವೆರಿ ಗುಡ್. 1ರ ವರ್ಗಮೂಲ ಎಷ್ಟಾಗತ್ರಿ? 1 ಆಗತ್ತೆ. 4ರ ವರ್ಗಮೂಲ ಎಷ್ಟಾಗತ್ತೆ? 2 ಆಗತ್ತೆ. ಇದು ಬೇಸಿಕ್ಕು. ಹೌದಾ? ಈಗ 4/3 ಇತ್ತಂತ ತಿಳ್ಕೊರಿ. ಎರಡಕ್ಕೂ ಐತೆ, ಇದು ಸ್ಕ್ವೇರ್ ರೂಟ್. ಇದ್ರ ಬೆಲೆ ಎಷ್ಟಾಗತ್ತೆ? 1 ಆಗುತ್ತೆ. ಅಲ್ಲ 2 ಡಿವೈಡೆಡ್ ಬೈ 3. ಅಲ್ಲ 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 2 ಡಿವೈಡೆಡ್ ಬೈ 1 ಸರ್. ಅಲ್ಲಪ್ಪ ಅಲ್ಲ. ನೋಡ್ರಿ ಸಿಂಪಲ್, ಬಾಳ ಸರಳ ಐತಿ. ಇಲ್ಲಿ ಹಾಕ್ತೀನಿ. 4ಕ್ಕೂ ರೂಟ್ ಐತಿ, 3ಕ್ಕೂ ರೂಟ್ ಐತಿ, 4ಕ್ಕ ಒಂದು ವರ್ಗಮೂಲ ಐತದ. ಅದು ವರ್ಗ ಸಂಖ್ಯೆ ಆಗಿರೋದ್ರಿಂದ ಇದ್ರ ವರ್ಗಮೂಲವನ್ನು ಏನ್ ಬರಿತೀವಿ? 2 ಅಂತ ಈ ರೀತಿ ರೂಟ್ ಬಿಟ್ಟು ಬರಿತೀವಿ. ಆದ್ರೆ ಇಲ್ಲಿ 3ಕ್ಕ ವರ್ಗಮೂಲ ಇಲ್ಲ. ಅದನ್ನ ಹೆಂಗ್ ಬರಿತೀವಿ ಅಂದ್ರೆ 2 ಇಂಟು ರೂಟ್ 3. ಯಾಕೆ ಇದ್ರ ವರ್ಗಮೂಲ ಇರಂಗಿಲ್ಲಲ್ಲ. ಅದಕ್ಕೆ ಯಾವ್ದಕ್ಕ ವರ್ಗಮೂಲ ಐತಿ? 4ಕ್ಕ ವರ್ಗಮೂಲ ಐತಿ. ಅದನ್ನ ನಾವೇನ್ ಬರದೆ? 2 ಅಂತ ಹೊರಭಾಗದಲ್ಲಿ ಬರದೆ. ಈ ರೂಟ್ 3ಕ್ಕ ವರ್ಗಮೂಲ ನಿಖರವಾಗಿ ಹೇಳಕ್ ಬರುದಿಲ್ಲ, ಪಾಯಿಂಟ್ ನಾ ಬರುತ್ತೆ. ಅದಕ್ಕೆ ಇದನ್ನ ರೂಟ್ 3ನ ಇಡಬೇಕು. ಅರ್ಥ ಆಯ್ತಾ? ಇನ್ನೊಂದು ಕೇಳ್ತೀನಿ ನೋಡ್ರಿ, ಯಾರು ಹೇಳ್ತೀರಿ? ರೂಟ್ 3 ಡಿವೈಡೆಡ್ ಬೈ 2. ವೆರಿ ಗುಡ್. ಯಾಕಂತಂದ್ರೆ ರೂಟ್ 3 ಡಿವೈಡೆಡ್ ಬೈ 2. ಓಕೆ, ವೆರಿ ಗುಡ್. ಯಾಕಂದ್ರೆ 3ಕ್ಕ ವರ್ಗಮೂಲ ಇಲ್ಲ, 4ಕ್ಕ ವರ್ಗಮೂಲ ಐತಿ 2. ಇದು ಬೇಸಿಕ್. ಅದ್ರ ಜೊತೆಗೆ 9ನೇ ತರಗತಿ ಒಳಗೆ ಅಕರ್ಣೀಕಾರಕದ ಬಗ್ಗೆ ಅರ್ಥ ಮಾಡ್ಕೊಂಡಿರಿ ನೀವು. ಅಕರ್ಣೀಕಾರಕ ಅಂದ್ರೆ ಏನು? ನೆನಪೈತನ? ನೆನಪೈತೇನೆ ಇಲ್ಲ? ಅಕರ್ಣೀಕಾರಕ ಅಂದ್ರೆ ಛೇದಗಳ ಅಕರ್ಣೀಕಾರಕ. ಸಿಂಗಲ್ ಟರ್ಮ್ ಇದ್ದಾಗ ನೋಡ್ರಿ ಸಿಂಗಲ್ ಟರ್ಮ್ 2 ಡಿವೈಡೆಡ್ ಬೈ ರೂಟ್ 3 ಛೇದದ ಅಕರ್ಣಿಕಾರ. ಇದಕ್ಕೆ ಅಕರ್ಣಿಕಾರಕ್ಕೆ ಏನಾಗುತ್ತೆ ಅಂತಂದ್ರೆ ಮತ್ತೆ ರೂಟ್ 3ನ ಅದನ್ನ ಅಂಶ ಮತ್ತೆ ಛೇದಕ್ಕೆ ನಾವೇನ್ ಮಾಡ್ಬೇಕು? ಗುಣಿಸ್ತೀವಿ. ಅದ ಛೇದದೊಳಗ ಹಿಂಗಿತ್ತಪ್ಪ ಅಂತಂದ್ರೆ ರೂಟ್ 3 ಪ್ಲಸ್ ರೂಟ್ 5 ದ್ವಿಪದ ಇತ್ತ ಅಂತಂದ್ರೆ ಅದರ ಅಕರ್ಣಿಕಾರ ಏನಾಗುತ್ತಂದ್ರೆ ರೂಟ್ 3 ಮೈನಸ್ ರೂಟ್ 5, ರೂಟ್ 3 ಮೈನಸ್ ರೂಟ್ 5. ಸೊ ಇದನ್ನು ಒಂದ್ ಸ್ವಲ್ಪ ನೀವು 9ನೇ ತರಗತಿ ಒಳಗೆ ಕರಣಿಗಳ ಪಾಠದೊಳಗೆ ಕಲ್ತಿರಿ. ಕರಣೀಯ ಮತ್ತು ಕರಣೀಯ ಕ್ರಮ. ಹೌದಾ? ಅಕರ್ಣಿಕಾರಕ ಅಂತ ಇದಕ್ಕೆ ನಾವೇನ್ ಮಾಡ್ತೀವಿ? ಕರಿತೀವಿ. ನಾನು ಸ್ವಲ್ಪ ನೆನಪು ಮಾಡ್ಕೊಂಡ್ರಿ ಹೋಗ್ಲಿ. ಟೇಬಲ್ ಹಾಕೋದು ಹೇಳ್ತೀನಿ ನೋಡ್ರಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಟೇಬಲ್ ಹಾಕೋದು. ಫಸ್ಟ್ ನೀವೇನ್ ಮಾಡ್ಕೋಬೇಕು? ಫಸ್ಟ್ ನಾಳೆ ನೀವು ಎಕ್ಸಾಮ್ ಹೋದ ತಕ್ಷಣ ನಿಮ್ಗೆ ಏನ್ ಕೊಡ್ತಾರ ಅಂತಂದ್ರೆ ಫಸ್ಟ್ ಆನ್ಸರ್ ಪೇಪರ್ ಕೊಡ್ತಾರೆ. ಹೌದಾ? ಆನ್ಸರ್ ಪೇಪರ್ ಕೊಟ್ಟನೊಳಗ ಹಿಂದ ಕಚ್ಚಾ ಕಾರ್ಯಕ್ಕಾಗಿ ಅಂತ ಇರುತ್ತೆ. ಅಲ್ಲಿ ಏನ್ ಮಾಡ್ಕೋಬೇಕು ನೀವೀಗ? ಇದೊಂದು ಕೋಷ್ಟಕ ಹಾಕೊಂಡ್ಬಿಡ್ಬೇಕು. ಎಷ್ಟೈತಿ? 6 ಲೈನದ್ದು ಐತಿ. 6, 5 6 ಅಡ್ಡ ಸಾಲುಗಳು, 5 ಕಂಬ ಸಾಲುಗಳನ್ನ ನೀವಲ್ಲೇ ಹಾಕ್ಬೇಕಾಗತ್ತೆ. ಏನು ನೋಡ್ರಿ, ಫಸ್ಟಿಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವುವು ಅಂತಂದ್ರೆ ಫಸ್ಟ್ 0 ಇಲ್ಲಿ ಬರೀತೀನಿ ತಡಿ, ಸ್ವಲ್ಪ ಮ್ಯಾಕತ್ತೀನಿ ನಟ್. 0 ಮತ್ತೆ ಯಾವ್ದ್ರಿ? 30 ಡಿಗ್ರಿ ಮತ್ತೆ 45, 60, 90 ಡಿಗ್ರಿ. ಆಯ್ತಾ? ಇಲ್ಲೇ ಇವು ಏನು ಸೂಚನೆ ಮಾಡ್ತಾವ? ಕೋನವನ್ನ ಸೂಚನೆ ಮಾಡ್ತಾವ. ಯಾವ್ಯಾವುದು? ಸೈನ್ ಎ, ಸೈನು, ಕಾಸು, ಟ್ಯಾನು. ಸೈನು, ಕಾಸು, ಟ್ಯಾನು, ಕೊಸೆಕ್.
ಕೊಸೆಕ್ ಸೆಕ್ ಕಾಟ್. ಹೌದಾ? ಓಕೆ, ಸೈನದ್ ಹೆಂಗ್ ಬರಿಬೇಕು, ಅನುಪಾತಗಳನ್ನ ಹೆಂಗ್ ಬರಿಬೇಕು ಇಲ್ಲಿ ಪಕ್ಕದಲ್ಲಿ ಬರೀತಿ ನೋಡ್ರಿ. ಇದಕ್ಕೇನಂತ ಕೊಡ್ರಿ, 0 ಇಲ್ಲೇ 0 1 2 3 4 ಇಲ್ಲಿ ಇದನ್ನ ಇಲ್ಲಿ ಕೊಡ್ತೀನಿ ನೋಡ್ರಿ. 0 1 2 3 4 ಈ ರೀತಿ ಕೊಟ್ವೆ. ಇವು ಎಲ್ಲದಕ್ಕೂ ಏನ್ ಮಾಡ್ರಪ್ಪ ಅಂತಂದ್ರ 4ರಿಂದ ಭಾಗಿಸ್ರಿ. ಎಷ್ಟು? 4ರಿಂದ ಭಾಗಿಸ್ರಿ. 4ರಿಂದ ಭಾಗಿಸಿದ್ರೆ ಏನ್ ಬರ್ತ ನೋಡವ, 0/4 1/4 2/4 3/4 4/4 4/4 ಆಯ್ತು. ಮತ್ತ ಇದನ್ನ ಏನ್ ಮಾಡ್ರಿ, ಸಂಕ್ಷಿಪ್ತ ರೂಪ ಮಾಡಕ್ ಬಂದ್ರೆ ಮಾಡ್ರಿ. 0/4 ಅಂತಂದ್ರೆ ಅದ್ರ ಬೆಲೆ ಎಷ್ಟಾಗುತ್ತೆ? 0 ಆಗುತ್ತೆ. 1/4 ಅನ್ನ ಸಂಕ್ಷೇಪ ರೂಪ ಮಾಡಕ್ ಬರಂಗಿಲ್ಲ, ಆಸ್ ಇಟ್ ಈಸ್ 1/4 ಹೇಳ್ರಿ. ಇದನ್ನ ಸಂಕ್ಷೇಪ ರೂಪ ಮಾಡಕ್ ಬರುತ್ತೆ. 2 1 2 2 ಉತ್ತರ ಎಷ್ಟು ಬಂತು? 1/2 ಬಂತು. ಇದನ್ನ ಸಂಕ್ಷೇಪ ಮಾಡಕ್ ಬರಂಗಿಲ್ಲ, 3/4 ಹೇಳ್ರಿ. ಸಂಕ್ಷೇಪ ಮಾಡಿದ್ರೆ ಎಷ್ಟು ಬಂತು? 4 1 4 1 ಇದು ಎಷ್ಟು ಬಂತು? 1 ಬಂತು. ಮುಂದೆ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಸ್ಕ್ವೇರ್ ರೂಟ್ ಹಾಕ್ರಿ. ಎಲ್ಲದಕ್ಕೂ ಏನ್ ಮಾಡ್ರಿ? ಸ್ಕ್ವೇರ್ ರೂಟ್ ಹಾಕ್ರಿ. ಎಲ್ಲದಕ್ಕೂ ಏನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ಹಾಕ್ಬೇಕು. ಹಾಕಿದ್ನೆ. ಸ್ಕ್ವೇರ್ ರೂಟ್ ಆಫ್ 0ದ ಬೆಲೆ ಏನು? 0. ಹಾಗಾದ್ರೆ ಇದಕ್ಕೆ ಬೇಸಿಕ್ ಕೇಳಿದೆ, √1/4 ಅಂದ್ರೆ ಅದ್ರ ಬೆಲೆ ಯಾರು ಹೇಳ್ತೀರಿ? √1/4 ಅಂದ್ರೆ ಅದ್ರ ಬೆಲೆ ಯಾರು ಹೇಳ್ತೀರಿ? 1/2. ಹಾ, ಓಕೆಪ್ಪ. ನೋಡ್ರಿ ಇದರ ಅರ್ಥ ಏನಂತಂದ್ರೆ ಮೇಲ್ಭಾಗದಲ್ಲಿ ಬರೀತೀನಿ, √1/√1 ಇದ್ದಂಗೆ. 1 ವರ್ಗಮೂಲ 1, 4 ವರ್ಗಮೂಲ ಎಷ್ಟು? 2. ಎಷ್ಟಂದಿಪ್ಪಿ ನೀನು? 1/2. ಓಕೆ, 1/2 ಕರೆಕ್ಟ್. ರೂಟ್ ಹಚ್ಬಾರ್ದಾ ಮತ್ತೆ? 1/2. ಸೊ ಇದನ್ನ ಹೇಳ್ರಪ್ಪಿ ಇದ್ರದ್ದು. 1/√2. ವೆರಿ ಗುಡ್. 1/√2. ಇದ್ರದ್ದು ಹೇಳ್ರಪ್ಪಿ. √3/2. ವೆರಿ ಗುಡ್. √3/2. ಇದ್ರದ್ದು? ಅದು ಒಂದೇ ಬರುತ್ತೆ. ಓಕೆ, ವೆರಿ ಗುಡ್. ಇದು ಏನೈತಲ್ಲ, ಇದು ಏನೈತ್ ನೋಡ್ರಿ, ಈ ಟೇಬಲ್ ಏನ್ ತಯಾರಾತಲ್ಲ ನಮ್ಗ, ಇದು ಏನಿದ್ದ ನಮ್ಗ ಸೈನದ ಬೆಲೆ ಇಲ್ಲಿ ಹಚ್ಬೇಕು. ಸೈನ್ ಇಲ್ಲೇ 0 30 ಡಿಗ್ರಿ ಅಂದ್ರೆ ಎಷ್ಟು? 1/2. ನೆಕ್ಸ್ಟ್ 45 ಡಿಗ್ರಿ ಅಂದ್ರೆ 1/√2. ಇನ್ನು 10 ನಿಮಿಷ ಉಳಿತು, ಹೇಳ್ತೇನೆ ಇದನ್ನ. 1/√2. 60 ಡಿಗ್ರಿ ಅಂದ್ರೆ ಎಷ್ಟ್ರಿ? √3/2. 90 ಡಿಗ್ರಿ ಅಂದ್ರೆ ಎಷ್ಟು? ಸೈನ್ 90 ಡಿಗ್ರಿ ಅಂದ್ರೆ ಅದ್ರ ಬೆಲೆ 1. ಇದನ್ನ ಉಲ್ಟಾ ಬರ್ಕೊಂತ ಬಂದ್ಬಿಡ್ಬೇಕು. ಕ್ವಾಸ್ ಈಗ ಎಡಭಾಗದಿಂದ ನಾವೇನ್ ಮಾಡಿದ್ವಿ? ಹಿಂಗ್ ಬರ್ಕೊಂತ ಬಂದ್ವಿಲ್ಲ. ಎಡಭಾಗದಿಂದ ನಾವೇನ್ ಬರ್ದಿವಿ? ಈಗ ಬಲಭಾಗದ ಕಡೆ ಬರ್ಕೊಂಡ್ ಬಂದಿವಿ. ಹಿಂಗ್ ಬರ್ಕೊಂತ ಬಂದಿವಿಲ್ಲ. ಉಲ್ಟಾ ಇಲ್ಲೈತಲ್ಲ, ಬಲಭಾಗದಿಂದ ಏನದಾವಲ್ಲ ಇವುಗಳನ್ನ ಇತ್ತ ಬರ್ಕೊಂಡ್ ಬರ್ರಿ. ಇಲ್ಲಿ 90 ಡಿಗ್ರಿ ಅಂದ್ರೆ ಎಷ್ಟೈತಿ? 1. ಅದಾಗ ಎಷ್ಟೈತವ? √3/2. 1/√2. ಇದು ಆಸ್ ಇಟ್ ಈಸ್ 1/√2. 1/2 0. ಓಕೆ, ಮುಂದಿನ ಲೆಕ್ಕೇನ ಈಸಿ. ಏನ್ ಮಾಡ್ಬೇಕಂದ್ರೆ ಸೈನ್ ಬೈ ಕಾಸ್ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಟ್ಯಾನ್ ಸಿಗುತ್ತೆ. ಅಂದ್ರ ಸೈನ್ ಬೈ ಕಾಸ್ ಅಂತಂದ್ರೆ 0/1 ಮಾಡ್ಬೇಕು. ಇದನ್ನ 0/1. 0/1 ಅಂತಂದ್ರೆ ಏನು? ವ್ಯಾಲ್ಯೂ ಬರುತ್ತನ ಅದಕ್ಕೆ ಉತ್ತರ 0. 0ನೇ ಬರುತ್ತೆ. ಓಕೆ, ಇದಕ್ಕೆ 0. ನೆಕ್ಸ್ಟ್ ಇಲ್ಲಿ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ ಏನೈತಿ? 10 ನಿಮಿಷ ಮುಗಿಸ್ತೀನಿ ಇದನ್ನ. ನೆಕ್ಸ್ಟ್ ಏನೈತಿ ಇಲ್ಲಿ? 1/2 ಡಿವೈಡೆಡ್ ಬೈ ಏನ್ರಿ? √3/2 ಮಾಡ್ಬೇಕು, ಹೌದಲ್ಲ? ಇದನ್ನ 1/2 ಇಂಟು 2/√3. 2 ಕ್ಯಾನ್ಸಲ್ ಆಗತ್ರಿ. ಏನ್ ಉಳಿತ್ರಿ?
1/√3. ಎಸ್ ವೆರಿ ಗುಡ್ 1/√3 ಎಷ್ಟಮ್ಮ ಇಲ್ಲಿ ಇಲ್ಲೇನು ಬಂತು 1/√3 ಸ್ವಲ್ಪ ಜಾಗ ಹೋತ್ ನಂದು ಆಮೇಲೆ ಬರೀತೀನಿ ತಡ್ರಿ 1/√3 ಓಕೆನಾ ನೆಕ್ಸ್ಟ್ ಇದಕ್ಕೆ ಬರ್ರಿ 1/√3 ಅಳಕಿಸ್ತೇನೆ ರೀ ಇದು ಡೈರೆಕ್ಟ್ ಮಾಡ್ತೀನಿ ನೋಡ 1/√2 ಇಂಟು ಮಾಡಿಬಿಡ್ತೀನಿ ನೋಡ್ರಿ ಇಂಟು ಮಾಡಿ ಇಲ್ಲಿ 1/√2 ಐತದಲ್ಲ ಅದೇನಾಗುತ್ತೆ √2/1 ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ಉತ್ತರ ಏನು ಉಳಿತೈತಿ 1 ಉಳಿತೈತಿ ಏನು ಉಳಿತು 1 ಉಳಿತಿಲ್ಲೇ ನೆಕ್ಸ್ಟ್ ಏನ್ರಿ ಸೈನದ್ದು ಏನೈತಮ್ಮ √3/2 ಡಿವೈಡೆಡ್ ಬೈ 1/2 ಐತದಲ್ಲ √3/2 ಇಂಟು 2/1 2 ಕ್ಯಾನ್ಸಲ್ ಉತ್ತರ ಕೇವಲ 3 ಐತಿ ಉತ್ತರ ಎಷ್ಟು ಕೇವಲ ಇದರದ್ದು ಎಷ್ಟು ಬಂತು 3 1/0 ಓಕೆ 1/0 ಇದನ್ನ ನಾವು ಹೇಳಕ ಸಾಧ್ಯವಿಲ್ಲ ಈ ರೀತಿ ಬಂತಂದ್ರೆ ಹೇಳಕ ಸಾಧ್ಯ ಇಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾಟ್ ಡಿಫೈನ್ಡ್ ಅಂತ ಕರಿತೀವಿ ನಾಟ್ ಡಿಫೈನ್ಡ್ ಅಂತಂದ್ರೆ ಅದಕ್ಕೆ ಇಲ್ಲಿ ಏನಂತ ಬರಿತೀವಿ ND ಅಂತ ಬರಿತೀವಿ ಮುಗಿದೋಯ್ತು ಈಗ ನೋಡ್ರಿ ಮುಂದಿಂದ ಯಾವ್ದಪ್ಪ ಸೈನು ಟ್ಯಾನು ಕೊಸೆಕ್ ಎ ಇದ್ರ ವಿರುದ್ಧಪ್ಪ ಯಾವತ್ತು ಏನಪ್ಪಾ ಅಂತಂದ್ರೆ ಸೈನದ ವಿರುದ್ಧ 0/1 ಇತ್ತು ಅಂತ ತಿಳ್ಕೊ ಇದು ಏನೈತ್ರಿ ಈಗ 0 ಏನು ಇರ್ಲಿಕ್ಕಂದ್ರೆ ಕೆಳಗಡೆ 1 ಇರುತ್ತಾ 0/1 ವಿರುದ್ಧ ಏನು 1/0 1/0 ಅಂದ್ರೆ ಏನಪ್ಪಾ ನಾಟ್ ಡಿಫೈನ್ಡ್ 1/0 ಅಂದ್ರೆ ನಾಟ್ ಡಿಫೈನ್ಡ್ ಇನ್ ಮಾಡುವ ಅವಶ್ಯಕತೆ ಇಲ್ಲ ಸೈನದ್ ಏನೈತಿ 1/ ರೆಸಿಪ್ರೋಕಲ್ ಇರುತ್ತೆ ಯಾವತ್ತು ಏನು ಸೈನದ್ ರೆಸಿಪ್ರೋಕಲ್ ಏನಿರುತ್ತೆ ಕೊಸೆಕ್ ಇರುತ್ತೆ ಇದೇನೈತಿ ಸೈನದ್ದು 30 ಡಿಗ್ರಿ ಅಂದ್ರೆ ಎಷ್ಟು 1/2 ಐತಲ್ಲ ಬರೀ 2/1 ಬರೀ ಅವಶ್ಯಕತೆ ಇಲ್ಲ ಎಷ್ಟು ಬರೀ 2 ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡ್ರಮ್ಮ ನೀವೇ ಹೇಳ್ರಿ √2 divided by 1 sir. ಏನೈತಪ್ಪಿ √2. ಬರೇ √2 √2. ಓಕೆ ಏನು ಬರೇ ಬರೇ √2 1 ಬರೀ ಅವಶ್ಯಕತೆ ಇಲ್ಲ ಇದನ್ನ ಯಾರು ಹೇಳ್ತೀರಿ 2/√3 divided by 2. 2/√3 ಓಕೆ ವೆರಿ ಗುಡ್ ಇದು 1 sir. 1/1 ಅಂತಂದ್ರೆ ಮತ್ತೆ ಹಂಗಲ್ಲಪ್ಪ 1/1 ಅಂದ್ರೆ ಅದ್ರ ವಿರುದ್ಧ ರೆಸಿಪ್ರೋಕಲ್ ಋತ್ ಕ್ರಮ ಅಂದ್ರೆ ಮತ್ತೆ 1/1 ಓಕೆ ಮತ್ತೆ 1 ಆಯ್ತಾ ನೆಕ್ಸ್ಟ್ ಇದ ರೆಸಿಪ್ರೋಕಲ್ ಎದಕ್ಕ ಕ್ವಾಸದ ರೆಸಿಪ್ರೋಕಲ್ ಯಾವ್ದಕ್ಕಿರುತ್ತೆ ಸೆಕ್ ಇರುತ್ತೆ ಉಲ್ಟಾ ಸೆಕ್ಕದ್ದು ನೋಡ್ರಿ ಸೆಕ್ಕದ್ದು ಕ್ವಾಸದಾಗ 1/1 1 ಹೌದಾ ಇದು ಯಾರು ಹೇಳ್ತೀರಿ ಫಾಸ್ಟ್ 2 divided by √3 sir. Yes, 2 very good. divided by 2 √3. divided by √3 ಓಕೆ ಮುಂದಿಂದ್ರಿ √2 divided by 1 sir. √2 ಓಕೆ √2 sir. 1 ಬರೋ ಅವಶ್ಯಕತೆ ಇಲ್ಲ ಓಕೆ √2 ಹಾ sir. ಇದು 2 divided by 1 sir. 2 divided by ಬರೇ √3 2 sir. ಇಲ್ಲಿ ಬರೇ 2 2 ಅಷ್ಟೇ ಬರುತ್ತೆ. ಬರೇ 2 1 ಬರೋ ಅವಶ್ಯಕತೆ ಇಲ್ಲ ಹಾ sir. 0 sir. ಅಪಿ 0/1 ಐತಿ 1/0 ಆಗುತ್ತದ ಬೆಲೆ ಇಲ್ಲ ಸರ್ ಬೆಲೆ ಇಲ್ಲ ಅಂದ್ರೆ ನಾಟ್ ಡಿಫೈನ್ಡ್ ಅಂತ ಹೇಳ್ಬೇಕು ND ಅದೇ ತರನಾಗಿ ಕಾಟ್ ಹೌದಾ ಕಾಟ್ ಎ ಕಾಟ್ ಅಂತಂದ್ರೆ ಎಲ್ಲೈತ್ ನೋಡ್ರಿ 1/tan ಅದು ND ಬರ್ ಸರ್ ಅದು 0/1 ಆಗುತ್ತೆ ಮತ್ತೆ 1/0 ಆಗುತ್ತಲ್ಲ ND ನೆಕ್ಸ್ಟ್ ಇದು √3 ನೆಕ್ಸ್ಟ್ ನೆಕ್ಸ್ಟ್ ಅಪ್ಪಿ 1 ಓಕೆ 1 ಓಕೆ ನೆಕ್ಸ್ಟ್ ಇದ್ರದ್ದು ಇಲ್ಲೈತ್ ನೋಡಿ 1 divided by √3. divided by √3 ನೆಕ್ಸ್ಟ್ 0 ಸರ್ 0 ಓಕೆ 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 ವೆರಿ ಗುಡ್ ಅರ್ಥ ಆಯ್ತಲ್ಲ ಹಾ ಸರ್ ಏನಾಯ್ತು ಟೇಬಲ್ ಹಾಕಬೇಕಾಗಿತ್ತು
ಸ್ವಲ್ಪ ಎಸಿಪಿಸಿ ಆಯ್ತು. ನಿಮಗೆ ಇಂಪಾರ್ಟೆಂಟ್ ಭಾಗ ಯಾವ್ದು ಅಂತ ಈಚೆ ಕಡೆದ್ದು ಹೇಳ್ಬೇಕಾಗಿತ್ತು ನಾ ನಿಮ್ಗೆ. ಇವೆಲ್ಲ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾನ, ಹೌದಾ? ಫಸ್ಟ್ ಇದನ್ನ ಹಾಕಕ್ ನಾವೇರ್ ತಗೊಂಡ್ವಿ, 1-2 ರಿಂದ 3 ನಿಮಿಷ. ಅದು ನಿಮ್ಗೆ ತಿಳ್ಸ್ಕೊಂತ ಹೇಳಕ್ ಹೋಗಿನಂತ 7-8 ನಿಮಿಷ ಆಯ್ತು. 10 ನಿಮಿಷ ವಾರ್ನಿಂಗ್ ಕೊಟ್ಟಾನ, ನಾನು ಚಾಲು ಮಾಡಿದ್ನಿ ಇದನ್ನ, ಹೌದಾ? ಆ ಒಂದು ಉದ್ದೇಶಕ್ಕೆ ನೀವು ಪೇಪರ್ ಕೊಟ್ಟು ಈ ಟೇಬಲ್ ಹಾಕಿಬಿಟ್ರೆ ಏನಾಗುತ್ತೆ, ಅವ್ ಕೇಳ್ತಾರ ಏನು sin 30 ಬೆಲೆ ಎಷ್ಟು, sin 30 ಪ್ಲಸ್ sin 45 ಅಂದ್ರೆ 1/2 ಅದನ್ನೆಲ್ಲ ಬರಿಬೇಕಾಗತ್ತೆ, ಹೌದಾ? ಗೊತ್ತಾಯ್ತಾ? ಹಾಗಾದ್ರೆ ಇವತ್ತಿನ ಕ್ಲಾಸು ಇಷ್ಟಕ್ಕೆ ಸಾಕು. ಬೇಕಾದ್ರೆ ಮಧ್ಯಾಹ್ನದೊಳಗೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇದ್ರ ಭಾಗದಲ್ಲಿ ಎಲ್ಲರೂ ಈ ಪ್ರಾಕ್ಟೀಸ್ ಮಾಡ್ರಿ, ನೆನಪು ಹಾರಿ ಬಿಡ್ತೀರಿ. ಇದೊಂದು ಸ್ಕ್ರೀನ್ಶಾಟ್ ತಗೋರಿ ಪಟ್ನ. ಇದೊಂದು ಸ್ಕ್ರೀನ್ಶಾಟ್ ತಗೊಂಡು ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಈ ಟೇಬಲ್ ಹಾಕಕ್ ಕಲಿತ್ರಿ ಅಂತಂದ್ರೆ ನಿಮ್ಗೆ 2 ರಿಂದ 3 ಮಾರ್ಕ್ಸ್ 2 ಮಾರ್ಕ್ಸ್ ಬರುತ್ತೆ ಆರಾಮ್. ಇದ್ರ ಮ್ಯಾಗ ಲೆಕ್ಕಗಳು ಇರ್ತೈತಿ. ಓಕೆನಾ? ಯಾರಾದ್ರೂ ಒಬ್ರು ಸ್ಕ್ರೀನ್ಶಾಟ್ ತಗೋರಪ್ಪ ಇದನ್ನ. ಇಷ್ಟ ಸಾಕು. ನೀವು ಎತ್ತಬೇಕತ್ತ ಇದು ಮಾಡಿರ್ತೀರಿ, ಇಷ್ಟ ಸಾಕು. ನನಗೆ ಸ್ಕ್ರೀನ್ಶಾಟ್ ತಗೋರಿ, ನಾನು ಲ್ಯಾಪ್ಟಾಪ್ ದಾಗ ಮಾಡಾಕತ್ತೀನಲ್ಲ, ಆ ಒಂದು ಉದ್ದೇಶಕ್ಕೆ ಸ್ಕ್ರೀನ್ಶಾಟ್ ತಗೋರಿ, ನನಗೆ ಕಳಿಸ್ರಿ ಆಮೇಲೆ. ಸ್ಕ್ರೀನ್ ಕಾಣವಲ್ದ್ರಿ ಸರ್. ಸ್ಕ್ರೀನ್ ಇದಲ್ವೇ? ಸ್ಕ್ರೀನ್ಶಾಟ್ ಅಂದ್ರೆ ಮಂದಿದ್ ಬಂದೈತಲ್ಲ, ಈಗ ಹುಡುಗರ್ ಲಿಸ್ಟ್ ಬಂದೈತಲ್ಲ.